ಲಂಚಕ್ಕೆ ಬೇಡಿಕೆ 30,000 ಲಂಚ ಪಡೆಯುವಾಗ ಪರವಾನಗಿ ಸರ್ವೇಯರ್ ಲೋಕ ಬಲೆಗೆ ಬಿದ್ದಿರೋದು. ಲೋಕ ಬಲೆಗೆ ಬೀಳ್ತಾ ಇದ್ದಂತೆ ಸರ್ವೇಯರ್ ವಿಜಯ್ ಚೌಹಾಣ್ ಹೈ ಡ್ರಾಮಾ ಮಾಡಿದ್ದಾರೆ. ಸ್ವಗ್ರಾಮದಲ್ಲಿ ದಾಳಿ ವೇಳೆ ಹಣ ಎಸೆದು ಲೋಕ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿರೋದು. ಸಂಬಂಧಿಕರು ಸ್ಥಳೀಯರಿಂದ ಲೋಕಾಯುಕ್ತ ಪೊಲೀಸರ ಮೇಲೆ ಹಲ್ಲೆಗೂ ಕೂಡ ಯತ್ನಿಸಲಾಗಿದೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಅರುಣೋದಯ ಕ್ಯಾಂಪಿನಲ್ಲಿ ಒಂದು ಘಟನೆ ನಡೆದಿದೆ. ಕಾರಟಗಿಯ ಭೂ ದಾಖಲೆಗಳ ಪರವಾನಗಿ ಸರ್ವೇಯರ್ ಆಗಿದ್ದಂತ ವಿಜಯ್ ಚೌಹಾಣ್ ಘಟನೆಯ ಸಂಬಂಧ ವಿಜಯ್ ಚೌಹಾಣ್ ಸೇರಿ 55 ಜನರ ಮೇಲೆ ಪ್ರಕರಣವನ್ನ ದಾಖಲಿಸಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿ ಹಲ್ಲೆಗೆ ಪ್ರಯತ್ನಿಸಿದ ಹಿನ್ನೆಲೆಯಲ್ಲಿ ಇದೀಗ ಕಾರಟಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಂಚ ಸ್ವೀಕರಿಸುತ್ತಿದ್ದ ಸಂದರ್ಭದಲ್ಲೇ ಲೋಕಾಯುಕ್ತ ಬಲೆಗೆ ಬೀಳಲಾಗಿದೆ. ಅವರದ್ದೇ ಊರಾದಂತ ಕಾರಣಕ್ಕೆ ಎಲ್ಲ ಕಡೆಯಲ್ಲೂ ಸಂಬಂಧಿಕರೇ ಇದ್ರು. ಅವರುಗಳ ಮುಖಾಂತರವಾಗಿ ಅಟ್ಯಾಕ್ ಮಾಡಿಸಿರೋದು, ಲೋಕಾಯುಕ್ತ ಅಧಿಕಾರಿಗಳ ಮೇಲೇನೆ ಹಲ್ಲೆ ಮಾಡಿಸಿರೋದು. ಹಾಗಾಗಿ ಇದೀಗ ಸುಮಾರು 50ಕ್ಕೂ ಹೆಚ್ಚು ಜನರ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. 50,000ಕ್ಕೇನೋ ಬೇಡಿಕೆ ಇಟ್ಟಿದ್ರಂತೆ, 30,000 ಕೊಡ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸೀಸ್ ಆಗಿರೋದು. ಈ ಸಂದರ್ಭದಲ್ಲಿ ಮಾನ ಮರ್ಯಾದೆ ಹೋಯ್ತಲ್ವಾ. ಅದಲ್ದೇನೆ ಸ್ವಗ್ರಾಮ, ತನ್ನದೇ ಊರು, ಅಕ್ಕ ಪಕ್ಕ ಎಲ್ಲ ಪರಿಚಯಿಸ್ತಾರೆ, ಕುಟುಂಬಸ್ಥರೆ ಎಲ್ಲರೂ ಸೇರಿ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಕರ್ತವ್ಯಕ್ಕೆ ಅಡ್ಡಿ, ಹಲ್ಲೆ ಯತ್ನ ಇದೆಲ್ಲದರ ಹಿನ್ನೆಲೆಯಲ್ಲಿ ಇದೀಗ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಮಂದಿಯ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ. ಸ್ಥಳೀಯರಿಂದ ಲೋಕಾಯುಕ್ತ ಪೊಲೀಸರ ಈಗ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ದೂರನ್ನ ನೀಡಲಾಗಿದೆ. ಪೋಡಿ ಮಾಡಿಕೊಡೋದಕ್ಕೆ 50,000 ಲಂಚ ಬೇಡಿಕೆ ಇಟ್ಟಿದ್ರಂತೆ. 30,000 ತೆಗೆದುಕೊಂಡು ಹೋಗಿ ಕೊಡೋ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸೀಸ್ ಆಗಿದೆ. ಯಾವಾಗ ನಾನು ಸೀಸ್ ಆದ್ನು ಅಂತ ಗೊತ್ತಾಯ್ತೋ ಕೈಯಲ್ಲಿರೋ ದುಡ್ಡನ್ನೆಲ್ಲ ಬಿಸಾಕಿ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಯತ್ನಿಸಿರೋದು. ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ.